ಕಾಲಿನ ಮಸಾಜ್ ಮಾಡುವಂತೆ ಹಠ ಹಿಡಿದ ಆನೆ ಮರಿ ವಿಡಿಯೋ ವೈರಲ್. ಕುಂಭಕೋಣಂ, ತಮಿಳುನಾಡು. ಪ್ರಪಂಚದಾದ್ಯಂತ ಯುದ್ಧ, ಗಲಾಟೆ ಹಾಗೂ ಆತಂಕದ ಸುದ್ದಿಗಳು ತುಂಬಿರುವ ಈ ದಿನಗಳಲ್ಲಿ ತಮಿಳುನಾಡಿನಿಂದ ಬಂದಿರುವ ಪುಟ್ಟ ಆನೆಯೊಂದರ ಮುದ್ದಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಮುಖದಲ್ಲಿ ಮಂದಹಾಸ ಮೂಡಿಸುತ್ತಿದೆ. ದೇವಸ್ಥಾನದ ಆವರಣದಲ್ಲಿ ಮಾವುತನೊಬ್ಬ ಆನೆ ಮರಿಗೆ ಕಾಲು ಮಸಾಜ್ ಮಾಡುತ್ತಿರುವ ಮತ್ತು ಆನೆ ಮರಿ ಅದನ್ನು ಎಂಜಾಯ್ ಮಾಡುತ್ತಿರುವ ದೃಶ್ಯ ಇಂಟರ್ನೆಟ್ ನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರಸಿದ್ಧಿ ಅರುಳ್ಮಿಳಿಗುಂ ಆದಿಕುಂಬೇಶ್ವರಂ ದೇವಸ್ಥಾನದಲ್ಲಿ ಈ ಅಪರೂಪದ ಘಟನೆ ನಡೆದಿದೆ. ಇಲ್ಲಿರುವ ಮಂಗಳಂ ಹೆಸರಿನ ಮುದ್ದಾದ ಆನೆ ಮರಿ ಮತ್ತು ಅದರ ಮಾವುತನ ನಡುವಿನ ಪ್ರೀತಿಯ ದೃಶ್ಯವೇ ಈ ವಿಡಿಯೋದಲ್ಲಿದೆ. ವಿಡಿಯೋದಲ್ಲಿ ಮಂಗಳಂ ಹಣೆಗೆ ತಿಲಕವಿರಿಸಿಕೊಂಡು ಕುತ್ತಿಗೆಗೆ ಗೆಜ್ಜೆಗಳ ಸರವನ್ನ ಧರಿಸಿ ತುಂಬಾ ಗಾಂಭೀರ್ಯದಿಂದ ನಿಂತಿರುವುದನ್ನ ಕಾಣಬಹುದು. ಮಾವುತನು ಪ್ರೀತಿಯಿಂದ ಅದರ ಒಂದು ಕಾಲಿಗೆ ಮಸಾಜ್ ಮಾಡುತ್ತಿರುವಾಗ ಆನೆ ಮರಿ ಯಾವುದೇ ಗಲಾಟೆ ಮಾಡದೆ ಸುಮ್ಮನೆ ನಿಂತು ಮಸಾಜ್ ಮಾಡಿಸಿಕೊಳ್ಳುತ್ತಿದೆ. ಇನ್ನು ಅಚ್ಚರಿಯ ವಿಷಯವೇನೆಂದ್ರೆ, ಮಾವುತ ಒಂದು ಕಾಲಿನ ಮಸಾಜ್ ಮುಗಿಸಿ ಅದರ ಸ್ವಲ್ಪ ತಟ್ಟುತ್ತಿದ್ದಂತೆ ಮಂಗಳ ತಕ್ಷಣ ತನ್ನ ಇನ್ನೊಂದು ಕಾಲನ್ನ ಮುಂದೆ ಚಾಚುತ್ತದೆ. ನನ್ನ ಮೊದಲನೇ ಕಾಲಿಗೆ ಮಸಾಜ್ ಮಾಡಿದ್ದು ಸಾಕು, ಈಗ ಕಾಲಿಗೂ ಅಷ್ಟೇ ಮಸಾಜ್ ಮಾಡು, ಈ ಕಾಲ್ ನೋವುತ್ತಿದೆ ಎನ್ನುವಂತಿರುವ ಆನೆಯ ಈ ಜಾಣ್ಮೆ ನೆಟ್ಟಿಗರನ್ನ ಬೆರಗುಗೊಳಿಸಿದೆ. ವಿಡಿಯೋದ ಮೇಲ್ಭಾಗದಲ್ಲಿ ಇದು ಕೇವಲ ಒಂದು ಮಗು, ಆದ್ರೆ ತುಂಬಾ ದೊಡ್ಡ ಮಗು ಬಹಳ ಗೌರವದಿಂದ ಕಾಲಿನ ಮಸಾಜ್ ಕೇಳುತ್ತಿದೆ ಎಂದು ಬರೆಯಲಾಗಿದೆ. ಸಾಮಾಜಿಕ ಜಾಲತಾಣದ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಆಗಿರುವ ಈ ವಿಡಿಯೋ ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನ ಪಡೆದುಕೊಂಡಿದೆ. ವಿಡಿಯೋ ನೋಡಿದ ಜನರು ಕಾಮೆಂಟ್ ಬಾಕ್ಸ್ ನಲ್ಲಿ ಪ್ರೀತಿಯ ಸುರಿಮಳೆ ಕೈದಿದ್ದಾರೆ. ಒಬ್ಬ ಬಳಕೆದಾರರು, ನಾನು ನೋಡಿದ ಅತ್ಯಂತ ಮುದ್ದಾದ ವಿಡಿಯೋಗಳಲ್ಲಿ ಇದು ಒಂದು ಎಂದು ಬರೆದ್ರೆ, ಮತ್ತೊಬ್ಬರು ಇದು ಆನೆಯಲ್ಲ, ನೋಡಲು ನಾಯಿ ಮರಿಯ ತರಹ ವರ್ತಿಸುತ್ತಿದೆ ಎಂದು ತಮಾಷೆ ಮಾಡಿದ್ದಾರೆ. ವಿಘ್ನೇಶ್ವರನೇ ಕಣ್ಣ ಮುಂದೆ ಬಂದು ತನಗೆ ಸೇವೆ ಮಾಡಲು ಮಾವುತನಿಗೆ ಅವಕಾಶ ಕೊಟ್ಟಂತಿದೆ ಎಂದು ಭಕ್ತರು ಭಾವನಾತ್ಮಕವಾಗಿ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರಂತೂ ಆ ಆನೆ ಮರಿಗೆ ಮಸಾಜ್ ಮಾಡುವ ಕೆಲಸ ಸಿಗೋದಾದ್ರೆ ನಮಗೆ ಸಂಬಳವೇ ಬೇಡ ಎಂದು ತಮಾಷೆಯಾಗಿ ಬರೆದುಕೊಂಡಿದ್ದಾರೆ.